ನಮಸ್ತೆ ಎಲ್ಲರಿಗೂ, ಮಾಂತೇರಿಗಲೇ ನಮಸ್ಕಾರ. ಚಳಿಗಾಲದಲ್ಲಿ ಶೀತಕ್ಕೆ ಸಂಬಂಧಿಸಿದ ರೋಗಗಳು ಜಾಸ್ತಿ ಅಲ್ವಾ? ಇದನ್ನು ತಡಿಲಿಕ್ಕೆ ಕ್ಯಾಲ್ಸಿಯಂ, ಐರನ್, ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರವನ್ನು ಸೇವಿಸಿ ನಮ್ಮ ಇಮ್ಯುನಿಟಿ ಪವರನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕು. ಹಾಗಾದರೆ ಇವತ್ತು ವಿಂಟರ್ ಸೀಸನಲ್ಲಿ ನಮ್ಮ ಎನರ್ಜಿ ಬೂಸ್ಟ್ ಮಾಡುವ ಒಂದು ಸಿಹಿ ತಿನಿಸು ಮಾಡೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಎಳ್ಳು ಮತ್ತು ಅಗಸೆ ಬೀಜದ ಒಂದು ಲಾಡು ತಯಾರಿಸ್ತಾ ಇದ್ದಾನೆ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇವತ್ತು ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ವೇಯಿಂಗ್ ಮೆಷಿನಲ್ಲಿ ಮೆಜರ್ಮೆಂಟ್ ಮಾಡಿ ತಗೊಳ್ತಾ ಇದ್ದೇನೆ. ಮೊದಲಿಗೆ ಮಿಷನ್ನ ಮೇಲೆ ನಾನು 1 ಕಪ್ಪಿನಷ್ಟು ಕಪ್ಪು ಎಳ್ಳು ಇಡ್ತಾ ಇದ್ದೇನೆ. ಇದು 130 ಗ್ರಾಮ್ನಷ್ಟು ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ನಾನು 2 ಕಪ್ ಮೆಜರ್ಮೆಂಟ್ನ ಎಳ್ಳುವನ್ನು ನಾನು ಲಾಡು ಮಾಡಲಿಕ್ಕೆ ಉಪಯೋಗಿಸ್ತೇನೆ. ಅಂದರೆ 260 ಗ್ರಾಮ್ನಷ್ಟು ಎಳ್ಳು ಉಪಯೋಗಿಸ್ತೇನೆ. ಎರಡನೇದಾಗಿ ನಾನಿಲ್ಲಿ ಅಗಸೆ ಬೀಜ ತೋರಿಸ್ತಾ ಇದ್ದೇನೆ. 1 ಕಪ್ಪಿನಷ್ಟು ಅಗಸೆ ಬೀಜ, ಇದು 130 ಗ್ರಾಮ್ ತೋರಿಸ್ತಾ ಇದೆ. ಇದೇ ರೀತಿ ನಾನು 2 ಕಪ್ ಲಾಡುಗೆ ಯೂಸ್ ಮಾಡ್ತೇನೆ. ಇವತ್ತು ನಾನು ಎಲ್ರಿಗೂ ಸುಲಭ ಆಗುವ ಹಾಗೆ ಗ್ರಾಮ್ ಮತ್ತು ಕಪ್ಪಿನ ಮೆಜರ್ಮೆಂಟ್ ಎರಡು ಕೂಡ ತಿಳಿಸಿಕೊಡ್ತಾ ಇದ್ದೇನೆ. ಇನ್ನು ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು. ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 2 ಕಪ್ಪಿನಷ್ಟು ಎಳ್ಳನ್ನು ಹಾಕೊಳ್ಳೋಣ. ಫ್ಲೇಮ್ ಮೀಡಿಯಮ್ ಅಲ್ಲಿ ಇಟ್ಟುಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ 2 ರಿಂದ 3 ನಿಮಿಷ ಆದರೂ ತಗೊಳ್ತೇನೆ. ಪಟ ಪಟ ಅಂತ ಸೌಂಡ್ ನಿಲ್ಲುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದನ್ನೆಲ್ಲವನ್ನು ಈಗ ಒಂದು ಬಟ್ಲಿಗೆ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಅದೇ ಬಾಣಲೆಯಲ್ಲಿ ನಾನು 2 ಕಪ್ಪಿನಷ್ಟು ಅಗಸೆ ಬೀಜವನ್ನು ಫ್ರೈ ಮಾಡಿಕೊಳ್ತೇನೆ. ಇದನ್ನು ಕೂಡ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು. 3 ನಿಮಿಷ ಆದರೂ ಇದಕ್ಕೆ ಮಿನಿಮಮ್ ಬೇಕಾಗ್ತದೆ. ಎಲ್ಲವೂ ಚೆನ್ನಾಗಿ ಪಟ ಪಟ ಅಂತ ಸಿಡಿಯುವ ತನಕ ಇದನ್ನು ಕೂಡ ಫ್ರೈ ಮಾಡಿ ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ಳೋಣ. ಇನ್ನು ಪುನಃ ಅದೇ ಬಾಣಲೆಗೆ 1 ಕಪ್ಪಿನಷ್ಟು ಕೊಬ್ಬರಿ ಹಾಕೊಳ್ತೇನೆ, ತುರಿದ ಕೊಬ್ಬರಿ. ಇದನ್ನು 1 ನಿಮಿಷದಷ್ಟು ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ, ಇಷ್ಟ ಆದರೆ ಸಾಕು. ಈಗ ಎಲ್ಲವನ್ನು ಪಕ್ಕಕ್ಕೆ ಇಡೋಣ. ಎಲ್ಲವೂ ಆರಲಿ. ಬಿಸಿ ಆರಿದ ಮೇಲೆ ನಾನು ಮಿಕ್ಸಿ ಜಾರಿಗೆ ಮೊದಲಿಗೆ ಎಳ್ಳು ಹಾಕೊಳ್ತೇನೆ. ಇದನ್ನು ಈಗ ಪುಡಿ ಮಾಡಿ ತರಬೇಕು. ಇದಕ್ಕೆ 3 ರಿಂದ 4 ಏಲಕ್ಕಿ ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ತರ್ತೇನೆ. ನಾನು ಇದನ್ನು ನೈಸಾಗಿ ಪುಡಿ ಮಾಡಿಕೊಂಡಿಲ್ಲ ನೋಡಿ. ಈ ಹದಕ್ಕೆ, ರವೆ ಹದಕ್ಕೆ ಪುಡಿ ಮಾಡಿಕೊಂಡ್ರೆ ಸಾಕಾಗ್ತದೆ ನೋಡಿ. ಈ ರೀತಿಯಾಗಿ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಇನ್ನು ಅಗಸೆ ಬೀಜವನ್ನು ಪುಡಿ ಮಾಡಿಕೊಳ್ಬೇಕು. ಇದನ್ನು ಕೂಡ ನಾನು ರವೆ ಹದಕ್ಕೆ ಪುಡಿ ಮಾಡಿ ತಂದಿದ್ದೇನೆ. ನೈಸಾಗಿ ಪುಡಿ ಬೇಡ. ಈ ಹದದಲ್ಲಿದ್ದರೆ ಲಾಡು ಒಳ್ಳೆ ರುಚಿ ಆಗ್ತದೆ. ಇದನ್ನು ಕೂಡ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಬೇರೆ ತಯಾರಿ ಮಾಡಿಕೊಳ್ಳೋಣ. ಈಗ ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 3 ಫುಲ್ ಕಪ್ಪಿನಷ್ಟು ಬೆಲ್ಲವನ್ನು ಹುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಇದು 450 ಗ್ರಾಮ್ನಷ್ಟು ಇದೆ. ಇದನ್ನು ಕರಗಿಸಿಕೊಳ್ಬೇಕು. ಅದಕ್ಕೆ 5 ರಿಂದ 6 ಸ್ಪೂನಷ್ಟು ನೀರು, ಹಾಗೆ 5 ರಿಂದ 6 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಕೈ ಬಿಡದೆ ಮಗಿಸ್ತಾ ಬನ್ನಿ. ಇದು ಪಾಕ ಆಗುವ ಅಗತ್ಯ ಇಲ್ಲ, ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಇದಕ್ಕೆ 5 ರಿಂದ 6 ನಿಮಿಷ ತಗೊಳ್ತದೆ. ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿದ್ರೆ ಒಳ್ಳೆಯದು. ಹಾಗೆ ಎಳ್ಳು ಮತ್ತು ಅಗಸೆ ಬೀಜ ಕೂಡ ಒಳ್ಳೆ ಕ್ವಾಲಿಟಿದು ಉಪಯೋಗಿಸಿ. ಚಳಿಗಾಲದಲ್ಲಿ ಬಾಡಿ ಟೆಂಪರೇಚರ್ ಅನ್ನು ಮೈಂಟೈನ್ ಮಾಡಲಿಕ್ಕೆ, ಹಾಗೆ ಮಸಲ್ಸ್ ಮತ್ತು ಬೋನ್ ಹೆಲ್ತ್ಗೆ ಎಳ್ಳು ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ಸ್, ಐರನ್ ಮತ್ತು ಮಿನರಲ್ಸ್ ಹೇರಳವಾಗಿದೆ. ಹಾಗೆ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಫೈಬರ್, ಒಮೆಗಾ 3 ಮತ್ತು ಮಿನರಲ್ಸ್, ಕ್ಯಾಲ್ಸಿಯಂ ಹೇರಳವಾಗಿದೆ. ಇದು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ಬೆಲ್ಲದಲ್ಲಿ ಕೂಡ ಐರನ್ ಕಂಟೆಂಟ್ ತುಂಬ ಇದೆ. ಇನ್ನು ಈ ಬೆಲ್ಲದ ಸಿರಪನ್ನು ಎಳ್ಳು, ಬೆಲ್ಲ, ಕೊಬ್ಬರಿ ಹಾಕಿದ್ದ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಸಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಸಿಕೊಳ್ಳೋಣ. ಕೊನೆಯಲ್ಲಿ ಪುನಃ ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ಹಾಕೊಳ್ತೇನೆ. ಒಟ್ಟು ನಾನಿಲ್ಲಿ 7 ಸ್ಪೂನಷ್ಟು ತುಪ್ಪ ಉಪಯೋಗಿಸಿದ್ದೇನೆ. ಇನ್ನು ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ನಿಮ್ಮ ಇಷ್ಟದ ಗಾತ್ರದಲ್ಲಿ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಯಾದ ಎಳ್ಳು ಮತ್ತು ಅಗಸೆ ಬೀಜದ ಲಾಡು ರೆಡಿ ಆಯಿತು. ಇಷ್ಟು ಬೆಲ್ಲ ತಿಂದರೆ ಹೇಗೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಮನೆಯವರೆಲ್ಲ ಒಂದೊಂದು ಲಾಡಿನ ಹಾಗೆ ಯಾವಾಗಲೂ ತಿಂದರೆ 5-6 ದಿನದಲ್ಲೇ ಇದು ಖಾಲಿ ಆಗ್ತದೆ. ಇದನ್ನು ದಿನಕ್ಕೊಂದರಂತೆ ತಿಂದು ಚಳಿಗಾಲದಲ್ಲಿ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಿಕೊಳ್ಳೋಣ. ವಿಧಾನ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ. ಹೀಗೆ ಇನ್ನೂ ಅನೇಕ ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನನ್ನೊಂಜಿ ವಿಡಿಯೋ ತಿಕ್ಕಕ. ಥ್ಯಾಂಕ್ ಯು, ಬಾಯ್.